ಗುಡ್ಡ ಬೆಟ್ಟನ ಒಂದೇ ಸತಿ ಕಿತ್ತಿಡ್ತೀನಿ ಅನ್ನೋದು ಒಂದೇ, ಹಾಗೆ ನಮ್ಮ ಕಷ್ಟನ ಒಂದೇ ಸಲ ಪರಿಹಾರ ಮಾಡ್ಕೋತೀನಿ ಅನ್ನೋದು ಒಂದೇ. ಹಾಗೆ ದುಡ್ಡನ್ನ ಒಂದೇ ಸತಿ ಬಂದು ನಮ್ಮ ಕೈ ಸೇರ್ಲಿ, ನಮ್ಮ ಜೀವನನ ಒಂದೇ ಸತಿ ಎಲ್ಲವನ್ನು ಉದ್ಧಾರ ಆಗ್ಲಿ, ಹೇಗೆ ಸಾಧ್ಯ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ವೆಲ್ಕಮ್ ಟು ತುಜಾ ವ್ಲಾಗ್ ಚಾನಲ್. ನಮಸ್ಕಾರ ನನ್ನ ಪ್ರೀತಿಯ ಕುಟುಂಬಕ್ಕೆ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಉಪಯುಕ್ತವಾದ ಒಂದು ಮಾಹಿತಿನ ಕೊಡ್ತಾ ಇದ್ದೀನಿ. ಮಿಸ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ. ಇವತ್ತು ಶುಕ್ರವಾರ ದಿನ. ನಿನ್ನೆನೆ ವಿಡಿಯೋ ಮಾಡ್ಬೇಕಾಗಿತ್ತು ನಾನು. ನಿನ್ನೆ ಸ್ವಲ್ಪ ಕೆಲಸ ಇರೋದ್ರಿಂದ ವಿಡಿಯೋನ ಮಾಡಕ್ಕಾಗ್ಲಿಲ್ಲ. ಕೆಲವೊಂದು ಸಮಸ್ಯೆಗಳು ತೊಂದರೆಗಳಾಗ್ತಾನೆ ಇರುತ್ತೆ ಜೀವನದಲ್ಲಿ, ಎಲ್ಲಾನು ಬಗೆಹರಿಸ್ಕೊಂಡು ನಡಿಬೇಕಾಗತ್ತೆ. ಹಾಗಾಗಿ ನನಗೂ ಕೂಡ ನಿನ್ನೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹಾಗಾಗಿ ವಿಡಿಯೋ ಮಾಡಕ್ಕಾಗ್ಲಿಲ್ಲ. ವಿಡಿಯೋ ಮಾಡ್ಬೇಕಂತಾನೆ ರೆಡಿ ಆಗಿದ್ದೆ, ಸ್ವಲ್ಪ ಪ್ರಾಬ್ಲಮ್ ಆಗಿರೋ ಸಲುವಾಗಿ ಹಾಗಾಗಿ ವಿಡಿಯೋ ಮಾಡಕ್ಕಾಗ್ಲಿಲ್ಲ. ಇವತ್ತು ನಾನು ಬೆಳಗ್ಗೆನೆ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಏನಂದ್ರೆ ಇವತ್ತು ಸಾಯಂಕಾಲ ಮಾಡ್ಕೋಬಹುದು, ಅದ್ರ ಪ್ರತಿ ಶುಕ್ರವಾರ ಕೂಡ ನೀವು ಈ ರೀತಿನ ಮಾಡ್ಕೋಬಹುದು. ಇವತ್ತೇ ಮಾಡ್ಕೋಬೇಕಂತೇನಿಲ್ಲ, ನೆಕ್ಸ್ಟ್ ಶುಕ್ರವಾರ ಕೂಡ ಮಾಡ್ಕೋಬಹುದು, ಮುಂದಿನ ಶುಕ್ರವಾರ ಮಾಡ್ಕೋಬಹುದು. ಬರೋ ಶುಕ್ರವಾರಗಳಲ್ಲಿ ಇವತ್ತೇ ಮಾಡ್ಬೇಕಂತ ಏನೇ ಕಂಡೀಷನ್ ಇಲ್ಲ. ಇವತ್ತಾದರೂ ಸಾಯಂಕಾಲ ಇವತ್ತು ಮಾಡ್ಕೊಳ್ಳಿ, ಅಥವಾ ಮುಂದೆ ಶುಕ್ರವಾರ ಬರೋದ ಇರುತ್ತಲ್ಲ ಅವಾಗ ಬೇಕಾದ್ರೆ ನೀವು ಬೆಳಿಗ್ಗೆನೂ ಮಾಡ್ಕೋಬಹುದು, ಸಾಯಂಕಾಲನೂ ಮಾಡ್ಕೋಬಹುದು. ಸಾಧ್ಯವಾದಷ್ಟು ಬೆಳಿಗ್ಗೆ ಮಾಡ್ಕೊಳ್ಳಿ. ಯಾಕಂದ್ರೆ ಇವತ್ತು ಮಾಡ್ಕೊಳ್ತೀನಿ ಅಂತಂದ್ರೆ ಸಾಯಂಕಾಲ ಮಾಡ್ಕೊಳ್ಳಿ, ಯಾಕಂದ್ರೆ ಇವತ್ತು ನಿಮ್ಗೆ ಸಾಯಂಕಾಲನೇ ಸಿಗುತ್ತೆ. ಇಲ್ಲ ಅಂದ್ರೆ ನೆಕ್ಸ್ಟ್ ಶುಕ್ರವಾರ ನೀವು ಬೆಳಿಗ್ಗೆ ಮಾಡೋದ್ರಿಂದ ತುಂಬಾ ಒಳ್ಳೇದು. ಯಾವ ಟೈಮಲ್ಲಿ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು, ಹೇಗೆಲ್ಲ ಮಾಡ್ಬೇಕು ಅಂತ ಮುಂದೆ ನಿಮ್ಗೆ ಆ ದೀಪಗಳನ್ನ ತೋರಿಸ್ತಾ ಆ ವಿಡಿಯೋದಲ್ಲಿ ನಾನು ಎಲ್ಲವನ್ನು ವಿವರಿಸ್ತಾ ಬರ್ತೀನಿ. ಮಿಸ್ ಮಾಡ್ಕೋಬೇಡಿ ಅಷ್ಟೇ. ಯಾಕಂದ್ರೆ ಮಿಸ್ ಮಾಡ್ಕೊಂಡ್ರೆ ನೀವು ಮಾಡೋ ಪೂಜೆನ ಸ್ವಲ್ಪ ವ್ಯರ್ಥ ಆಗತ್ತೆ. ಹಾಗಾಗಿ ತುಂಬಾ ಪವರ್ಫುಲ್ ಆಗಿರುವಂತ ಈ ವಿಡಿಯೋನ ಮತ್ತೆ ಮತ್ತೆ ಹೇಳ್ತಾ ಇದೀನಿ, ಮಿಸ್ ಮಾಡ್ಕೋಬೇಡಿ. ಯಾಕಂದ್ರೆ ನಮ್ಮ ಜೀವನದ ಕೆಲವು ಕಷ್ಟಗಳನ್ನ ಕಳ್ಕೊಬೇಕಾಗತ್ತೆ, ಕೆಲವು ನಮ್ಮ ಮಕ್ಕಳ ಬಗ್ಗೆ ನಾವು ವಿಚಾರ ಮಾಡ್ಬೇಕಾಗತ್ತೆ. ಒಂದು ವಿದ್ಯಾಭ್ಯಾಸದಲ್ಲಾಗ್ಲಿ, ಕೆಲಸದಲ್ಲಾಗ್ಲಿ, ಮುಂದೆ ಜೀವನದಲ್ಲಿ ಮುಂದುವರಿಬೇಕು, ಇನ್ನೊಂದ್ ಸ್ವಲ್ಪ ಏನು ಜನದಲ್ಲಿ ಸ್ವಲ್ಪ ಬೆರಿಬೇಕು, ಏನೋ ಒಂದೊಂದು ಸಮಸ್ಯೆಗಳು ಇರುತ್ತೆ. ಸಂಸಾರ ಅಂದ್ಮೇಲೆ, ಜೀವನ ಅಂದ್ಮೇಲೆ ಎಲ್ಲವನ್ನು ಕೂಡ ಸಹಿಸ್ಕೊಂಡು ಬದುಕುವಂತ ಶಕ್ತಿ ಬೇಕು. ಎಲ್ಲದಕ್ಕೂ ಕೂಡ ಇದು ಒಂದೇ ಪರಿಹಾರ ಆಗಿರತ್ತೆ. ಹಾಗಾಗಿ ಮಿಸ್ ಮಾಡ್ಕೋಬೇಡಿ ಅಂತ ಹೇಳೋದು. ಬನ್ನಿ, ಯಾವ ರೀತಿ ಮಾಡ್ಬೇಕು, ಏನೆಲ್ಲ ಮಾಡ್ಬೇಕು, ಈ ದೀಪನ ಯಾಕೆ ಹಚ್ಬೇಕು, ಹಚ್ಚಿದ್ರೆ ಏನಾಗುತ್ತೆ, ಮತ್ತೆ ಯಾವ ರೀತಿ ಹಚ್ಚಬೇಕು, ತುಂಬಾ ಸುಲಭವಾದ ಒಂದು ವಿಧಾನದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಸುಲಭವಾಗಿ ಅನ್ನೋದಕ್ಕಿಂತ ನಮ್ಮ ಭಕ್ತಿ ಇಟ್ಕೊಂಡು ಮಾಡೋದ್ರಿಂದ ಎಲ್ಲವನ್ನು ಕೂಡ ಸುಲಭವಾಗಿ ನಮಗೆ ಪರಿಹಾರ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಅದೇ ತರ ನೀವು ನಂಬಿಕೆನ ಇಟ್ಕೊಂಡು ಭಕ್ತಿಯಿಂದ ಮಾಡ್ಕೊಂಡ್ರೆ ನಿಮ್ಮ ಸಮಸ್ಯೆ, ನಿಮ್ಮ ಕಷ್ಟ ಕೂಡ ಖಂಡಿತವಾಗೂ ಬಗೆಹರಿಯುತ್ತೆ. ಯಾಕಂದ್ರೆ ಇಲ್ಲಿ ಸಮಸ್ಯೆಗಳ ಬಗೆಹರಿಸ್ಕೊಳ್ಳೋದೇ ದೊಡ್ಡ ಕೆಲಸ ಆಗ್ಬಿಟ್ಟಿದೆ. ಎಲ್ಲಾದ್ರೂ ಹೋದ್ರೆ ಸಾವಿರಾರು ದುಡ್ಡು ಸುರಿಬೇಕು, ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಕೊಡ್ಬೇಕು, ಕೇಳಿದಷ್ಟು. ಆ ಕಷ್ಟಕ್ಕೆ ಪರಿಹಾರ ಸಿಗ್ತಾ ಇಲ್ಲದಂತ ಗೊತ್ತಿಲ್ಲ. ಅವ್ರು ಹೇಳ್ದಂಗೆ ನಾವು ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಇದು ಕೂಡ ನಿಮ್ಗೆ ಹೇಗಿರುತ್ತಂದ್ರೆ ನಿಮ್ಮ ಭಕ್ತಿ ಮೇಲೆ ಇರುತ್ತೆ. ಇದು ನೀವು ಭಕ್ತಿ ಇಟ್ಟು ನಂಬಿಕೆ ಇಟ್ಟು ಮಾಡ್ಕೊಂಡ್ರೆ ಆ ಕೆಲ್ಸನ ಸಕ್ಸಸ್ ಆಗೇ ಆಗತ್ತೆ. ಹಾಗಾಗಿ ನಾವು ನಂಬ್ಕೊಂಡು, ದೇವ್ರನ್ನ ನಂಬ್ಕೊಂಡು ಮಾಡ್ಕೊಳ್ಳೋ ಕೆಲ್ಸ ಖಂಡಿತ ಸಕ್ಸಸ್ ಆಗತ್ತೆ. ಮತ್ತೆ ನಾವು ದುಡ್ಡು ಕೊಟ್ಟು ಹೋಗಿ ಅಲ್ಲಿ ಇಲ್ಲಿ ಮಾಡ್ಕೊಂಡು ಬರೋದು ಕೆಲ್ಸ ಸಕ್ಸಸ್ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಕೆಲವೊಂದು ಟೈಮಲ್ಲಿ ಹಿಂಗಂತ ಹೇಳಕ್ಕಾಗಲ್ಲ. ಕೆಲವೊಂದು ಟೈಮಲ್ಲಿ ನಮ್ಮ ಹಣೆ ಬರ ಕೂಡ ಇರುತ್ತೆ. ದುಡ್ಡು ಖರ್ಚು ಮಾಡ್ಕೊಂಡು ನಮ್ಮ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಳೋದಕ್ಕಿಂತ ಸುಲಭವಾಗಿ ನಮ್ಮ ಭಕ್ತಿಯಿಂದ ಮತ್ತೆ ನಮ್ಮ ನಂಬಿಕೆಯಿಂದ ನಮ್ಮ ಕಷ್ಟನ ಪರಿಹಾರ ಮಾಡ್ಕೊಳ್ಳೋದು ಒಳ್ಳೇದು. ಬನ್ನಿ, ಇವಾಗ ಯಾವ ರೀತಿ ಆ ದೀಪನ ಹಚ್ಬೇಕು ಅಂತ ತೋರಿಸ್ತೀನಿ. ಇವಾಗ ನಾನು ದೀಪ ಹಚ್ಚಿ ತೋರ್ಸಲ್ಲ, ಹೇಳಿದಲ್ಲ ದೀಪ ಹಚ್ಚೋ ತರ ಇಲ್ಲ ಈಗ. ಹಾಗಾಗಿ ನಾನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ವಿಧಾನಗಳನ್ನ ನಾನು ತಿಳಿಸ್ತಾ ಬರ್ತೀನಿ. ಈ ದೀಪ ನೀವೇನ್ ನೋಡ್ತಾ ಇದ್ದಾರ ನೋಡಿ, ಈ ದೀಪ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ, ನಿಮ್ಮ ಕಷ್ಟಗಳ ಕಳೆಯುತ್ತೆ, ಹಾಗೆ ಮತ್ತೆ ದುಡ್ಡಿನ ಸಮಸ್ಯೆ ಬಗೆಹರಿಸುತ್ತೆ. ಎಲ್ಲವನ್ನು ಕೂಡ ನಿಮ್ಮ ಇಡೀ ಜೀವನನ ಬದಲಾಯಿಸುವಂತ ದೀಪ. ಯಾಕಂದ್ರೆ ನೀವು ನಂಬಲ್ಲ, ಬರೀ ದೀಪ ಹಚ್ಚಿದ್ರೆ ನಮ್ ಕಷ್ಟ ಪರಿಹಾರ ಆಗುತ್ತಾ, ದೇವ್ರಿಗೆ ಕುಂಕುಮ ಇಟ್ರೆ ನಮ್ ಕಷ್ಟ ಪರಿಹಾರ ಆಗುತ್ತಾ? ಖಂಡಿತ ಆಗತ್ತೆ. ಇದು ನೀವು ನಂಬಿಕೆಯಿಂದ ಭಕ್ತಿಯಿಂದ ಮಾಡಿದ್ರೆ ಖಂಡಿತ ಪರಿಹಾರ ಆಗುತ್ತೆ. ನೀವೆಲ್ಲ ಗುಡ್ಡದಲ್ಲಿರೋ ದೇವ್ರನ್ನ ಹೋಗಿ ಪೂಜೆ ಮಾಡಿದೆ, ಅಥವಾ ಎಲ್ಲೋ ನಾವು ಸ್ವಾಮಿಗಳ ಹತ್ರ ದುಡ್ಡು ಕೊಟ್ಟು ಇಷ್ಟೆಲ್ಲ ಪರಿಹಾರ ಮಾಡಿಸ್ಕೊಂಡು ಬಂದ್ವಿ, ಅದೆಲ್ಲ ನಿಮ್ಮ ನಂಬಿಕೆ, ನಿಮಗೆ ಬಿಟ್ಟಿದ್ದು. ಆದ್ರೆ ನನ್ನ ನಂಬಿಕೆ ಪ್ರಕಾರ ನಾವು ಹಚ್ಚೋ ಒಂದು ದೀಪದಿಂದ, ನಾವು ಹಚ್ಚೋ ಒಂದು ಕುಂಕುಮ ಬೊಟ್ಟಿಂದ ದೇವರಿಗೆ ನಮ್ಮ ಕಷ್ಟಗಳನ್ನ ನಾವು ಪರಿಹಾರ ಮಾಡ್ಕೋಬಹುದು ಅನ್ನೋದು ನಂಬಿಕೆ ನನಗಿದೆ. ಯಾಕಂದ್ರೆ ಇದರಿಂದ ನನ್ನ ಕಷ್ಟಗಳನ್ನ ಪರಿಹಾರ ಮಾಡ್ಕೊಂಡಿದ್ದು ಉಂಟು, ಹಾಗೆ ನನ್ನ ಜೀವನನ ನಾನು ರೂಪಿಸ್ಕೊಂಡಿರೋದುಂಟು. ನನ್ನ ಜೀವನ ನಾನು ಎಷ್ಟು ಸರಿ ಮಾಡ್ಕೊಂಡಿದ್ದೀನಿ, ಇದರಿಂದ ನನ್ನ ಕೆಟ್ಟದನ್ನ ನನಗೆ ಏನ್ ಮಾಡ್ತಾ ಇದ್ರು, ಅವ್ರು ಹೇಗೆ ನನ್ನ ತಡೆ ಹಿಡ್ದಿದ್ದೀನಿ, ಎಲ್ಲವನ್ನು ಕೂಡ ಈ ದೇವರ ಮೇಲೆ ಇಟ್ಟಿರೋ ನಂಬಿಕೆಯಿಂದ, ನಾನು ಹಚ್ಚೋ ದೀಪದಿಂದ, ನಾನು ಮಾಡೋ ಪೂಜೆಯಿಂದ ಎಲ್ಲವನ್ನು ಕೂಡ ನಾನು ಪರಿಹಾರ ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಆ ನಂಬಿಕೆ ಮೇಲೆ, ಆ ಭರವಸೆ ಮೇಲೆ ನಿಮ್ಗೆ ಈ ಉಪಯೋಗಗಳನ್ನ ನಾನು ಕೊಡೋದು. ಇಲ್ಲಿ ನೀವೇನು ಮಾಡಬೇಕಾಗಿಲ್ಲ. ಪ್ರತಿ ಶುಕ್ರವಾರ ನೀವು ಏನು ಮಾಡಬೇಕಂದ್ರೆ, ಮೊದಲು ಮನೆಯೆಲ್ಲ ಶುದ್ಧಿ ಮಾಡ್ಕೋಬೇಕು. ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಮನೆಯೆಲ್ಲ ಶುದ್ಧಿ ಮಾಡ್ಕೋಬೇಕಂದ್ರೆ ಕಲ್ಲು ಉಪ್ಪು, ಅರಿಶಿಣ ಮತ್ತೆ ಕರ್ಪೂರ
ಇದು ಆಕಳು ಗೋಮೂತ್ರನ ಹಾಕೊಂಡು ಮನೇನ ಕ್ಲೀನ್ ಮಾಡ್ಕೊಳ್ರಿ. ತಲೆ ಸ್ನಾನ ಮಾಡಬೇಕಾದ್ರೆ ಉಪ್ಪು ಅರಿಶಿನ ಹಾಕೊಂಡು ತಲೆ ಸ್ನಾನ ಮಾಡಿರಿ ಒಂದಿಷ್ಟು. ಖಂಡಿತ ನಿಮ್ಮ ಮೈ ಮೇಲೆ ಇರುವಂಥ ರೋಗಗಳನ್ನು ಕಡಿಮೆ ಆಗುತ್ತೆ, ಕೆಟ್ಟ ದೃಷ್ಟಿಗಳನ್ನು ಕಡಿಮೆ ಆಗುತ್ತೆ. ನೀವು ಅವತ್ತು ಸ್ನಾನ ಮಾಡಿದಿನ ಮೈ ಕೈ ನೋವು ನೋಡಿ ನಿಮಗೆ ಹಿಂಗೆ ಬರುತ್ತೆ ಅಂದರೆ ಅವತ್ತು ಎಲ್ಲ ನಿಮ್ಮ ಮೈಯಿಂದ ಆಚೆ ಹೋಗ್ತಾ ಇರುತ್ತೆ. ಅಷ್ಟು ನೋವುಗಳ ಬರ್ತಾ ಇರುತ್ತೆ. ನಿಮಗೆ ಏನಾದರೂ ಅಕಸ್ಮಾತ್ ಕೆಟ್ಟ ದೃಷ್ಟಿ ಆಗಲಿ ಕೆಟ್ಟದ್ದು ಮಾಡಿದರೆ ಎಲ್ಲವನ್ನು ಕೂಡ ಅದು ಪರಿಹಾರ ಮಾಡ್ತಾ ಬರುತ್ತೆ. ಹಾಗೆ ಮತ್ತು ನೀವು ಏನಂತಂದರೆ ಇಲ್ಲಿ ಈ ದೀಪನ ಶುಕ್ರವಾರ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ನೀವು ಕೂಡ ಸ್ನಾನ ಮಾಡಿಕೊಂಡು ಮಡಿಯಿಂದ ಈ ಒಂದು ಪೂಜಾನ ಮಾಡ್ಕೋಬೇಕು. ಹೊಸ್ತಲು ಕೂಡ ನೀಟಾಗಿ ತೊಳೆದು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಒಂದು ಚಂದದೊಂದು ರಂಗೋಲಿ ಹಾಕಿ ಶುಕ್ರವಾರ ಬಾಗಿಲು ಮುಂದೆ ನೀವು 2 ದೀಪನ ಹಚ್ಚಿಡಬೇಕಾಗುತ್ತೆ. ತುಪ್ಪದ್ದು ಅಥವಾ ಎಳ್ಳೆಣ್ಣೆ ದೀಪನ ಹಚ್ಚಿಡಿ ಬಾಗಿಲು ಮುಂದೆ. ಅಲ್ಲಿ ಹೊಸ್ತಲ ಮುಂದೆ ಈ ದೀಪನ ಹಚ್ಚಿಟ್ಟು ದೇವರ ಮನೆಯಲ್ಲಿ ಕೂಡ ಅಷ್ಟೇ ದೇವ್ರ ಕೊಂಡನ ನೀಟಾಗಿ ಶುದ್ಧಿ ಮಾಡ್ಕೊಳ್ಳಿ. ಅರಿಶಿನ ಹಾಕೊಂಡು ದೇವ್ರ ಮನೆ ಎಲ್ಲ ತೊಳ್ಕೊಳ್ಳಿ. ಆಮೇಲೆ ನಿಮ್ಮದು ಪೂಜೆ ವಸ್ತುಗಳೇನಿದೆ ನೋಡಿ ಸಾಮಗ್ರಿ ಅವೆಲ್ಲನೂ ಅಂದರೆ ಪೂಜೆ ಸಾಮಾನು ಇರ್ತವೆ ಎಲ್ಲನೂ ತೊಳೆದು ಫೋಟೋ ಎಲ್ಲ ಅಲಂಕರಿಸಿ ನೀವು ಈ ರೀತಿ ಎಲ್ಲ ಅಲಂಕಾರ ಮಾಡಿಕೊಂಡು ಅಲ್ಲಿ ಒಂದು ನೀವು 2 ದೀಪನ ಹಚ್ಚಿ ತುಪ್ಪದ್ದು ಅಥವಾ ಎಳ್ಳೆಣ್ಣೆ ದೀಪನ ದೇವ್ರ ಮುಂದೆ ಹಿತ್ತಾಳೆದಾಗಿರಲಿ ಅಥವಾ ಮಣ್ಣಿನ ದೀಪ ಆಗಿರಲಿ ಎದರಲ್ಲಿ ಕೂಡ ನೀವು ಹಚ್ಚಿಡಿ. ಅದ್ರ ಜೊತೆಗೆ ಶುಕ್ರವಾರ ನೀವು ಉಪ್ಪಿನ ದೀಪ ಹಚ್ಚೋದನ್ನು ರೂಢಿ ಮಾಡ್ಕೊಳ್ರಿ. 2 ಕಡೆ ದೀಪ ಇಡ್ತೀವಿ, ಸೆಂಟ್ರಲ್ಲಿ ಒಂದು ದೀಪ ಇಟ್ಟರೆ 3 ಆಗುತ್ತಲ್ಲ ಅಂತ ತಪ್ಪು ತಿಳ್ಕೊಬೇಡಿ. 3 ಆಗಲ್ಲ, ಅದು ಉಪ್ಪಿನ ದೀಪನೇ ಸಪ್ರೇಟು. ನಮ್ಮ ಹಿತ್ತಾಳಿ ದೀಪಗಳಲ್ಲಿ ಸಪ್ರೇಟ್ ಆಗಿರುತ್ತೆ. ಹಿತ್ತಾಳಿ ದೀಪ 2 ಕಡೆ ಒಂದೊಂದು ಹಚ್ಚಿಟ್ಟು ಸೆಂಟ್ರಲ್ಲೇ ನೀವು ಒಂದು ಉಪ್ಪಿನ ದೀಪನ ಹಚ್ಚೋದನ್ನ ರೂಢಿ ಮಾಡ್ಕೊಳ್ರಿ. ಏನಂದರೆ ಮಣ್ಣಿನ ಹಣತೆಯಲ್ಲೇ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲೇ ಮಾಡ್ಕೊಳ್ಳೋರಾದರೆ ಹೊಸದು ತೊಗೊಂಡು ಬಂದು ನೀವು ಶುರು ಮಾಡ್ಕೊಳ್ರಿ. ಹಾಗೆ ಮತ್ತು ಇದು ಇಷ್ಟು ದಿನ ಮಾಡಬೇಕು ಅಷ್ಟು ದಿನ ಮಾಡಬೇಕಂತೇನಿಲ್ಲ. ಜೀವನ ಪೂರ್ತಿ ನೀವು ಈ ರೀತಿ ಮಾಡ್ಕೊಂಡು ಬಂದರೆ ನಿಮಗೆ ಎಲ್ಲ ಮುಂದೆ ನಿಮ್ಮ ತಲೆಮಾರುಗಳನ್ನು ಕೂಡ ಏನಾಗುತ್ತೆ ಅಂದರೆ ಜೀವನ ಸುಖವಾಗಿರುತ್ತೆ, ಕಷ್ಟಗಳ ಬಗೆಹರಿಯುತ್ತೆ, ಸಾಲಗಳ ತೀರುತ್ತೆ, ದುಡ್ಡುಗಳನ್ನ ತಂದಿಂದ ತಾನೇಗೆ ಮನೆಗೆ ಬರೋಕ್ಕೆ ಶುರು ಮಾಡುತ್ತೆ. ಪ್ರತಿಯೊಂದು ಮನೆಯಲ್ಲಿ ನಮ್ಮ ಬದಲಾವಣೆ ಆಗ್ತಾ ಬರುತ್ತೆ, ಜೀವನ ರೂಪಿಸ್ಕೊಳ್ತಾ ಬರುತ್ತೆ. ಹಾಗಾಗಿ ನೀವು ಪ್ರತಿ ಶುಕ್ರವಾರ ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಮನೆಯನ್ನು ಶುದ್ಧಿ ಮಾಡಿಕೊಂಡು ಆ ದೀಪಗಳನ್ನು ಹಚ್ಕೊಂಡು ದೇವಿಗೆ ಒಂದು ಆರಾಧನೆ ಮಾಡ್ಕೊಳ್ಳಿ. ನಮ್ಮ ಸಕಲ ಕಷ್ಟಗಳನ್ನು ಕೂಡ ಎಲ್ಲವನ್ನು ಪರಿಹಾರ ಮಾಡು, ಬಂದಿರೋ ಕಷ್ಟವನ್ನು ಸಹಿಸ್ಕೊಳ್ಳೋಂಥ ಶಕ್ತಿ ಕೊಡು. ನಮ್ಮ ಜೀವನದಲ್ಲಿ ಏನಿದೆ ನೋಡು ಕಷ್ಟ ನಷ್ಟಗಳು ಎಲ್ಲವನ್ನು ದೂರ ಮಾಡಿ ಒಂದು ಜೀವನಕ್ಕೆ ಒಂದು ಅರ್ಥ ಕೊಡು, ನೆಮ್ಮದಿ ಕೊಡು, ಸುಖ ಶಾಂತಿ ನೀಡು ತಾಯಿ. ಮಕ್ಕಳಿಗೆ ಒಳ್ಳೆಯ ಆರೋಗ್ಯ, ವಿದ್ಯಾಭ್ಯಾಸ, ಈ ರೀತಿ ನೀವು ಪ್ರತಿಯೊಂದು ನಿಮ್ಮ ಕಷ್ಟಗಳನ್ನು ಪ್ರತಿ ಶುಕ್ರವಾರ ದೀಪ ಹಚ್ಚಿ ಈ ರೀತಿ ಕೇಳ್ತಾ ಬಂದರೆ ನಿಮ್ಮ ಕಷ್ಟಗಳು ಪರಿಹಾರ ಆಗೋದು ಖಂಡಿತ. ಇನ್ನು ಉಪ್ಪಿನ ದೀಪ ಹೇಳಬೇಕಂದ್ರೆ ಕೆಳಗಡೆ ಒಂದು ಹಣತೆ ಇಡ್ರಿ, ಮಣ್ಣಿನ ಹಣತೆ, ಅದ್ರ ಮೇಲೆ ಉಪ್ಪು ಹಾಕಿ ಇನ್ನೊಂದು ಹಣತೆನ ಅದ್ರ ಮೇಲೆ ಇಟ್ಟು ದೀಪನ ಹಚ್ತಾ ಬಂದರೆ ಖಂಡಿತ ನಿಮ್ಮ ಜೀವನನ ಸರಿ ಹೋಗುತ್ತೆ. ಯಾವುದೇ ಕಾರಣಕ್ಕೂ ಡೌಟಲ್ಲಿ ಅನುಮಾನದಲ್ಲಿ ಪೂಜೆನ ಮಾಡಬಾರ್ದು. ನಂಬಿಕೆ ಇಟ್ಟು ಪೂಜೆನ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಪೂಜೆದ ಸಮಯ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂಥದ್ದು. ಇದು ಯಾವಾಗಂದ್ರೆ ಅವಾಗ ಮಾಡೋಕ್ಕಾಗಲ್ಲ. ಬ್ರಾಹ್ಮಿ ಮುಹೂರ್ತದಲ್ಲಿ 4 ಗಂಟೆಗೆ ಎದ್ದು 5:15 ಅಷ್ಟರಲ್ಲಿ ಈ ಪೂಜೆನ ಮುಗಿಸ್ಕೋಬೇಕು. ಹಾಗೆ ಮತ್ತು ದೇವರ ನೈವೇದ್ಯಕ್ಕೆ ನಿಮ್ಮ ಮನೇಲಿ ಏನಿರುತ್ತೋ ಕಲ್ಸಕ್ರಿ, ಹಾಲು, ಸಕ್ಕರೆ, ಈ ಯಾವುದಾದ್ರೂ ಹಣ್ಣಿದ್ರೆ ಈ ರೀತಿ ನೀವು ನಿವೇದನ ಮಾಡ್ಕೋಬೋದು. ಅಥವಾ ಪಾಯಸ ಈ ರೀತಿ ಕೂಡ ನಿವೇದನ ಮಾಡಿ ದೇವರಿಗೆ ಯಾವತ್ತು ಶುಕ್ರವಾರ ನಿವೇದನ ಮಾಡಿ ದೇವರಿಗೆ ಅರ್ಪಿಸ್ಬೋದು. ಹಾಗೆ ಮತ್ತು ಬೆಳಗ್ಗೆ ನಮ್ಗೆ ಅಷ್ಟು ಬೇಗ ಆಗಲ್ಲ ಅನ್ನೋರು ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಒಳಗಡೆ ಈ ಪೂಜೆನ ಮುಗಿಬೇಕು. ತುಂಬ ಬೇಗ ನಮ್ಗೆ ಕಷ್ಟ ಪರಿಹಾರ ಆಗಬೇಕಂದ್ರೆ ನೀವು ಸಾಯಂಕಾಲ ಮಾಡೋದಕ್ಕಿಂತ ಬ್ರಾಹ್ಮಿ ಮುಹೂರ್ತದಲ್ಲಿ 4 ಗಂಟೆಗೆ ಎದ್ದು ಪೂಜೆನ ಮಾಡಿಕೊಂಡ್ರೆ ಅತಿ ಶೀಘ್ರದಲ್ಲಿ ನಿಮ್ಮ ಕಷ್ಟಗಳನ್ನ ಪರಿಹಾರ ಆಗುತ್ತೆ. ನೀವು ಇದನ್ನು ಫಾಲೋ ಮಾಡ್ತಾ ಬಂದರೆ ಪ್ರತಿ ಶುಕ್ರವಾರ ಡೈಲಿ ಹೇಳೋಕ್ಕಾಗಲ್ಲ ಅನ್ನೋರು ಪ್ರತಿ ಶುಕ್ರವಾರ ದಿನ ಆದ್ರೂ ಒಂದಿನ 4 ಗಂಟೆಗೆ ಎದ್ದು ಈ ಪೂಜೆನ ಮಾಡಿಕೊಂಡು ಈ ದೀಪದಿಂದ ಇಷ್ಟೆಲ್ಲ ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಈ ದೀಪ ಹಚ್ಚೋದ್ರಿಂದ ಇಷ್ಟೆಲ್ಲ ಪರಿಹಾರಗಳನ್ನ ಸಿಗುತ್ತೆ ನಿಮಗೆ. ಹಾಗೆ ಮತ್ತು ನಿಮ್ಗೆ ಏನು ಹೇಳೋದಂತಂದರೆ ಬೇರೆ ಕಡೆ ಹೋಗಿ ಅಷ್ಟೆಲ್ಲ ಮಾಡ್ಕೊಳ್ಳೋದಕ್ಕಿಂತ ಮತ್ತೆ ಒಂದೇ ಸತಿ ನಮ್ಮ ಕಷ್ಟನ ಪರಿಹಾರ ಮಾಡ್ಕೋಬೇಕು ಅನ್ನೋದು ನಮ್ಮ ದಡ್ಡತನ. ಪ್ರತಿದಿನ ಪ್ರತಿ ವಾರ ಭಕ್ತಿಯಿಂದ ನಮ್ಮ ಪೂಜೆಗಳನ್ನ ದೇವರಿಗೆ ಸಲ್ಲಿಸ್ತಾ ಹೋದರೆ ಮತ್ತು ಹಾಗೆ ನಮ್ಮ ಶ್ರಮನ ನಾವು ಹಾಕ್ತಾ ಹೋದರೆ ಖಂಡಿತ ಜೀವನಕ್ಕೆ ಒಂದು ಅರ್ಥ ಸಿಗುತ್ತೆ. ಎಲ್ಲ ಕಷ್ಟಗಳನ್ನು ಪರಿಹಾರ ಆಗುತ್ತೆ, ಜೀವನದಲ್ಲಿ ಸುಖವಾಗಿ ಇರ್ಬೋದು. ಎಲ್ಲವನ್ನು ಬಿಟ್ಟು ನಾವು ಹೀಗೆ ಇರಬೇಕು, ಬರೀ ದುಡ್ಡು ಬರಬೇಕು, ನಮ್ಮ ಕಷ್ಟಗಳನ್ನ ಪರಿಹಾರ ಆಗಬೇಕು, ಎಲ್ಲವನ್ನು ಹೋಗಬೇಕು, ಅದೆಲ್ಲ ಸಾಧ್ಯ ಇಲ್ಲ. ನಾವೇನು ಕರ್ಮ ಮಾಡಿರ್ತೇವೋ ಅದು ಕರ್ಮಗಳನ್ನ ಕಳಿಬೇಕಾಗತ್ತೆ. ಒಳ್ಳೆ ಕರ್ಮ ಮಾಡಿದ್ರೆ ಮಾತ್ರ ಎಲ್ಲವನ್ನು ಜೀವನದಲ್ಲಿ ಸುಖವಾಗಿರ್ಬೋದು. ಕೆಟ್ಟ ಕರ್ಮಗಳನ್ನ ಮಾಡ್ತಾ ಹೋದರೆ ನಾವು ಎಷ್ಟೇ ದೇವರಿಗೆ ಪೂಜೆ ಮಾಡೋದಾಗಲಿ, ಪುನಸ್ಕಾರ ಮಾಡೋದಾಗಲಿ, ದೇವರಿಗೆ ಬಂಗಾರದಲ್ಲಿ ಆ ದುಡ್ಡಿನಲ್ಲೇ ನಾವು ಮುಳುಗಿಸಿ ಅಭಿಷೇಕ ಮಾಡಿದ್ರು ಕೂಡ ನಮ್ಮ ಕಷ್ಟನ ಪರಿಹಾರ ಆಗಲ್ಲ. ಅದಕ್ಕೆ ಹೇಳೋದು, ಪ್ರತಿ ವಿಡಿಯೋದಲ್ಲಿ ಕೂಡ ನಾನು ಹೇಳ್ತಾ ಇರ್ತೀನಿ, ಒಳ್ಳೆ ಕರ್ಮನ ಮಾಡಬೇಕಂದ್ರೆ ನಾವು ಒಳ್ಳೆಯ ಗುಣದಿಂದ ಇನ್ನೊಬ್ರಿಗೆ ಒಳ್ಳೇದಾಗಲಿ ಅಂತ ಅಂದ್ಕೊಂಡು ಬಂದರೆ ಮಾತ್ರ ಇಲ್ಲಿ ನಾವು ಒಳ್ಳೆಯವರಾಗಿ ಹಾಗೆ ನಮ್ಮ ಒಳ್ಳೆಯ ಜೀವನನ ಬದುಕಿಸೋಕ್ಕೆ ಮತ್ತು ಬದುಕೋಕ್ಕೆ ಸಾಧ್ಯ ಆಗೋದು. ಹಾಗಾಗಿ ಪ್ರತಿಯೊಬ್ಬರಿಗೆ ಹೇಳೋದೊಂದೇ, ಒಳ್ಳೆಯದನ್ನು ಮಾಡ್ತಾ ಬನ್ನಿ. ಇರೋದು ಒಂದು ಜೀವನ, ಕೆಟ್ಟದ್ದನ್ನು ಮಾಡಿ 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 ಏನು ಸಾಧನೆ ಮಾಡೋದಿದೆ ಇಲ್ಲಿ?
ಇರೋವರೆಗೂ ಒಳ್ಳೇದು ಮಾಡಿ ಸತ್ ಮೇಲೆ ಅದರ ಹೆಸರು ಉಳ್ಕೋಬೇಕು ಅಷ್ಟೇ. ತಗೊಂಡು ಹೋಗೋದು ಏನಿಲ್ಲ, ತಂದಿದ್ದು ಏನಿಲ್ಲ, ಹೋಗೋದ್ರ ನಡುವೆ ಏನು ಮಾಡ್ತಿರಲ್ಲ ಅದು ಒಳ್ಳೇದಾಗಿರಲಿ ಅಷ್ಟೇ. ಸತ್ ಮೇಲಂತೂ ಇಲ್ಲಿ ಏನೂ ಮಾಡೋಕ್ಕಾಗಲ್ಲ. ಇದ್ದಾಗ ಮಾಡೋ ಕೆಲಸಗಳನ್ನ ಬಯಸೋದು, ಇನ್ನೊಬ್ರಿಗೆ ಒಳ್ಳೇದಾಗಲಿ ಅನ್ನೋದು, ಇನ್ನೊಬ್ರಿಗೆ ಒಳ್ಳೆತನ ಮಾಡೋದು, ನಮ್ಮ ಕೈಲಾದಷ್ಟು ಸಹಾಯ ಮಾಡೋದು, ಇಷ್ಟೇ. ನಮ್ಗೆ ಗೊತ್ತಿರೋದನ್ನ ಇನ್ನೊಬ್ರಿಗೆ ತಿಳಿಸ್ಕೊಡೋದು, ಪ್ರತಿಯೊಂದು ವಿಷಯನೂ ಹಾಗೆ ಇರುತ್ತೆ. ಮೇನ್ ಆಗಿ ದಾನದಲ್ಲಿ ದಾನ ಯಾವುದು ಶ್ರೇಷ್ಠ ದಾನ ಅನ್ನೋದು ಅನ್ನದಾನ ಅಂತ ಹೇಳ್ತಾರೆ. ಹಾಗೆ ವಿದ್ಯಾದಾನ ಕೂಡ ತುಂಬಾನೇ ಮುಖ್ಯ ಆಗಿರುತ್ತೆ. ಗೊತ್ತಿರೋದು 4 ಅಕ್ಷರ ನಾವು ಇನ್ನೊಬ್ರಿಗೆ ಹೇಳ್ಕೊಡೋದಾಗ್ಲಿ, ಇನ್ನೊಂದು ಗೊತ್ತಿರೋ ಜೀವನದ ಬಗ್ಗೆ ಒಂದು ಅವ್ರ ಜೀವನಕ್ಕೆ ಅದು ಸರಿ ಹೋಗೋದಾದ್ರೆ ಆದ ರೀತಿ ಹೇಳ್ಕೊಡೋದಾಗ್ಲಿ, ಹಸ್ತವ್ರಿಗಂತೂ ತನ್ನ ಹಾಕೋದಾಗ್ಲಿ, ಇದೇ ನಮ್ಮ ಪುಣ್ಯದ ಕೆಲಸ ಅಷ್ಟೇ. ಮನಸ್ಸಿಂದ ಅದೇ ಹೇಳ್ತೀನಿ, ಎಲ್ಲ ಕೈಯಿಂದ ಕೊಟ್ಟು ಮನಸ್ಸಿಂದ ಕೆಟ್ಟದ್ದು ಬಗ್ಸಿದ್ರೆ ಕೈಯಿಂದ ನೀವು ಎಷ್ಟೇ ಕೊಟ್ಟರು ಕೂಡ ಅದು ವ್ಯರ್ಥ ಆಗುತ್ತೆ. ಹಾಗಾಗಿ ಮನಸ್ಸಿಂದ, ಕೈಯಿಂದ, ಬಾಯಿಂದ ಎಲ್ಲವೂ ಕೂಡ ನಾವು ಒಳ್ಳೆಯ ರೀತಿಯಿಂದ ನಡ್ಕೊಂಡು ಬಂದರೆ ನಮ್ಮ ಜೀವನನ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬಂಗಾರದಂಗಿರುತ್ತೆ. ಹಾಗಾಗಿ ಯಾರಿಗೂ ಕೆಟ್ಟದ್ದು ಬಯಸಬೇಡಿ. ನಿಮ್ಮ ಜೀವನನ ಚೆನ್ನಾಗಿರಲಿ, ಇನ್ನೊಬ್ರ ಜೀವನನ ಚೆನ್ನಾಗಿರಲಿ ಅಂತ ಕೇಳ್ತಾ ದೇವರಲ್ಲಿ ಒಂದು ಪೂಜೆನ ಮಾಡ್ಕೊಳ್ರಿ. ಖಂಡಿತ ಒಳ್ಳೇದಾಗುತ್ತೆ. ನಿಮ್ಗೆ ಯಾರೇ ಎಷ್ಟೇ ಕೆಟ್ಟದ್ದು ಬಯಸಿದ್ರು ಕೂಡ ಒಳ್ಳೇದಾಗಿ ಆಗುತ್ತೆ. ಮುಂದೆ ಒಂದು ದಿನ ಅವರು ಕೂಡ ಒಳ್ಳೆಯವರಾಗ್ತಾರೆ. ನೀವು ನಿಮ್ಮ ಪೂಜೆನ ನಿಮಗೆ ಒಳ್ಳೇದಾಗ್ಲಿ, ನಮಗೆ ಯಾರು ಕೆಟ್ಟದ್ದು ಮಾಡ್ತಾರೆ ಅವ್ರಿಗೂ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಭಗವಂತ ಅಂತ ಕೇಳ್ತಾ ಬಂದರೆ ಖಂಡಿತ ಅವರಿಗೂ ನಿಮ್ಗೆ ಸೇರಿಸಿ ಕೂಡ ಒಳ್ಳೇದಾಗುತ್ತೆ. ಅವ್ರಿಗೆ ಕೆಟ್ಟ ಬುದ್ಧಿ ಕೂಡ ಹೋಗುತ್ತೆ. ಅಂದರೆ ನಿಮ್ಮಿಂದ ಒಂದು ಒಳ್ಳೆ ಅವ್ರಿಗೂ ಜೀವನ ಸಿಗುತ್ತೆ. ಅದರಿಂದ ನಿಮಗೆ ಹೆಚ್ಚಿನ ಪುಣ್ಯದ ಫಲನ ಸಿಗುತ್ತೆ. ನಂಬೋರು ನಂಬೋದು, ನಮ್ಮದೇ ಇರೋರು ಬಿಡ್ಬೋದು. ಯಾಕಂದರೆ ಕೆಲವೊಂದು ಜೀವನಗಳನ್ನ ನೋಡಿದ್ದೀನಿ, ಕೆಲವೊಂದು ಜೀವನಗಳನ್ನ ಅನುಭವಿಸಿದ್ದೀನಿ. ಹಾಗಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.